ಗೌರಿ ಗೌರಿ ಅತ್ತೆಮ್ಮ. ಗೌರಿ, ಕಾಲೇಜ್ ರಜೆ ಮುಗೀತಾ ಬಂತು. ರೆನೋವೇಟ್ ಕೆಲಸ ಎಲ್ಲಿವರೆಗೂ ಬಂದಿದೆಯೋ ಚೆಕ್ ಮಾಡಬೇಕು. ನಾನು ಚಂದ್ರ ಹೋಗಿ ನೋಡ್ಕೊಂಬರ್ತೀವಿ. ಸರಿ ಅತ್ತೆಮ್ಮ, ಬಿರ್ನೆ ಕಾಲೇಜ್ ಶುರುವಾದರೆ ಒಳ್ಳೆಯದೇಯ. ಅವರು ದಿವಸ ಕಾಲೇಜ್ಗೆ ಹೋಗಿ ಬಂದು ಮಾಡಿದರೆ ಆಗಿದ್ದೆಲ್ಲನೂ ಮರೆತು ಖುಷಿಯಾಗಿರ್ತಾರೆ. ನೀನು ಹೇಳೋದು ನಿಜಾನೇ ಗೌರಿ. ಸರಿ, ನಾನಿನ್ನು ಬರ್ತೀನಿ. ಅತ್ತೆ 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 ಒಂದು ನಿಮಿಷ. ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ತಗೊಂಡೋಗಿ. ಓ ಪರವಾಗಿಲ್ವೇ, ನೀನೇ ಅಡುಗೆ ಮಾಡಿದ್ಯಾ? ಹ್ಞೂ ಅತ್ತೆ, ನೀವು ಪಾಪ ಟೈಮಿಗೆ ಸರಿಯಾಗಿ ಊಟ ಮಾಡೋರು. ಮೊನ್ನೆ ಲಂಚ್ ಟೈಮ್ ಮೀರಿ ಹೋಗಿ ನಿಮಗೆ ತಲೆನೋವು ಬಂದಿತ್ತಲ್ಲ, ಅದಕ್ಕೆ ನಾನೇ ಅಡುಗೆ ಮಾಡೋದಕ್ಕೆ ಹೇಳಿ ಅದನ್ನು ಪ್ಯಾಕ್ ಮಾಡಿ ತಂದೆ. ನಿನ್ನ ಕಾಳಜಿ ನನಗೇನೋ ಖುಷಿ ತಂದಿದೆ, ಆದರೆ ಇದರ ಅವಶ್ಯಕತೆ ನನಗಿಲ್ಲ. ಅಂದರೆ ಹೊಟ್ಟೆ ನಂದು, ಆದರೆ ಇದ್ರ ಕೇರ್ ಟೇಕರು ಗೌರಿನೇ. ಡ್ರೈವರ್ ರಾಜುಗೆ ಕ್ಲಿಯರಾಗಿ ಆರ್ಡರ್ ಮಾಡಿದ್ದಾಳೆ. ಎಷ್ಟೇ ಕೆಲಸ ಇದ್ದರೂ ಮಧ್ಯಾಹ್ನ 2 ಗಂಟೆ ಒಳಗಡೆ ಮನೆಗೆ ಕರ್ಕೊಂಬಂದ್ಬಿಡ್ಬೇಕು ಅಂತ. ಬಾಕ್ಸಲ್ಲಿ ಕಟ್ಕೊಂಡು ಹೋದರೆ ಚೆನ್ನಾಗಿರಲ್ಲ, ಆಗಿಂದಾಗಲೇ ಮಾಡಿ ತಿನ್ನಬೇಕು ಅನ್ನೋದೇ ಗೌರಿ ವಾದ. ಅದೇ ಅತ್ತೆ, ಪಾಪ ನಿಮ್ಗಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ, ಅದನ್ನೆಲ್ಲ ಬಿಟ್ಟು ನೀವು ಹೇಗತ್ತೆ ಬರೋಕ್ಕಾಗತ್ತೆ? ಊರ್ಮಿಳಾ, ಈಟ್ ದಿವಸ ಕೆಲಸ ಮಾಡ್ಕೊಂಡೇ ಬಂದಿಲ್ವಾ, ಇನ್ನಾದರೂ ಓಸಿ ಸುಧಾರಿಸ್ಕೊಳ್ಳಿ. ಅತ್ತೆಮ್ಮ, ನೀವು ಬಿರ್ನು ಬಂದ್ಬಿಡ್ಬೇಕು, ಆಟಯ. ಸರಿ ಗೌರಿ, ಬರ್ತೀನಿ. ಬರಲಾ? ರೀ ರೀ ಸೂಟು. ಒಂದು ನಿಮಿಷ ಇರಮ್ಮ, ಏನು ತಾಳ್ಮೆ ಇಲ್ವಾ ನಿಮಗೆ? ಅಲ್ಲಿ ಇಟ್ಟಿರು, ವಾಶ್ರೂಮ್ ಹೋಗಿ ಬರ್ತೀನಿ. ನಾನು ಕಮಲಿ ಅವ್ರನ್ನ ಆದಷ್ಟು ಬೇಗ ಮದುವೆ ಆಗ್ತೀನಿ ಅನ್ನೋದನ್ನ ಅಮ್ಮನಿಗೆ ಹೇಳಿದೆ ಅಂತ ಆಸಿನಿ ಅತ್ತಿಗೆಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೋ ಏನೋ. ಎಲ್ರಿಗಿಂತ ಈ ಸಿಹಿ ಸುದ್ದಿ ಕಾಯ್ತಿದ್ದಿದ್ದೆ ಅವರು. ಖುಷಿಯಾದ ವಿಷಯ ಹಂಚ್ಕೊಳ್ಳೋಣ ಅಂತ ಬಂದ್ರೆ ಅತ್ತಿಗೆ ಏನೋ ಬೇಜಾರಲ್ಲಿರೋ ಹಾಗಿದೆಯಲ್ಲ, ಮೊದಲು ಅದನ್ನ ಸರಿ ಮಾಡಬೇಕು. ಅದಕ್ಕೆ ರಿಷಿ, ಏನಾರು ಬೇಕಿತ್ತಾ? ಕುತ್ಕೊಳ್ಳಿ ಕುತ್ಕೊಳ್ಳಿ. ಯಾಕೆ ಸಪ್ಪಗಿದ್ದೀರಾ? ಬೇಡ ಬಿಡ, ಹೇಳಿ. ಇಲ್ಲ ಅಂದ್ರೆ ನಾನು ಅಣ್ಣನ ಹತ್ರನೇ ಕೇಳ್ತೀನಿ ಬಿಡಿ. ಅಣ್ಣ. ಏ ರಿಷಿ, ಸುಮ್ಮನೆ ಇರು. ಮತ್ತೆ ಹೇಳಿ. ನಿನಗೆ ಗೊತ್ತಲ್ಲ ರಿಷಿ, ಇನ್ನೇನು ಹೊಸ ಪ್ರಾಬ್ಲಮ್ ಇರೋಕ್ಕೆ ಸಾಧ್ಯ? ಜಗಳನಾ? ಹಾಗಾದರೂ ಆಗಿದ್ರೆ ನಿಮ್ಮ ಅಣ್ಣ ನನ್ನ ಹತ್ರ ಮಾತಾಡ್ತೀರಂತ ಖುಷಿ ಪಡ್ತಾ ಇದ್ದೆ. ಏನು ಮಾತಾಡ್ತಾನೆ ಇಲ್ಲ, ಕೋಪನ ಅದು ಗೊತ್ತಿಲ್ಲ. ನಾನು ಹೇಗೆ ಅವ್ರ ಹತ್ರ ಮಾತು ಶುರು ಮಾಡಲಿ ಅಂತ ನನಗೂ ಗೊತ್ತಿಲ್ಲ. ಈ ಕೋಟ್ ಕೊಡೋಕ್ಕೋದ್ರೆ ಏನೋ ವಿಚಿತ್ರವಾಗಿ ಆಡ್ತಾರೆ. ಅತ್ತಿಗೆ ಇಂಥ ಪರಿಸ್ಥಿತಿಲಿದ್ದಾಗ ನನ್ನ ಮದುವೆ ಬಗ್ಗೆ ಹೇಳೋದು ಸರಿ ಇಲ್ಲ. ಏನು ಮಾಡೋದು, ಅದಕ್ಕೆ ಸುಮ್ಮನೆ ಕೂತೀನಿ. ಅದ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಹೇಳಲಾ? ಏನು? ಕೇಳೋದಕ್ಕೆ ಹಳೆಯ ಕಾಲದ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನಿಸ್ಬೋದು, ಬಟ್ ಪಕ್ಕಾ ವರ್ಕ್ ಆಗುತ್ತೆ. ಹೇಳು. ನಾನೇ ಕೆಳಗಡೆ ಬಂದ್ಬಿಡ್ತೀನಿ. ಅದ್ಗೆ ಅಣ್ಣ ಆಗ್ಲಿಂದನೂ ಒಂಥರ ತಿಂಡಿ ಪೋತ, ಯಾರ ಹತ್ರನೂ ಹೇಳ್ಕೊತಾರಲ್ಲ ಅಷ್ಟೇ. ರುಚಿಯಾಗಿರೋ ಅಡುಗೆ ಏನಾದ್ರು ಹೊಟ್ಟೆಗೆ ಬಿತ್ತು ಅಂದರೆ ಆಟೋಮೆಟಿಕ್ಕಾಗಿ ನಗು ತುಟಿ ಮೇಲೆ ಓಡಾಡ್ತಾ ಇರುತ್ತೆ. ಅದೇನೋ ಹೇಳ್ತಾರಲ್ಲ, ಅ ಮ್ಯಾನ್ಸ್ ವೇ ಟು ಹಿಸ್ ಹಾರ್ಟ್ ಹೀಸ್ ಥ್ರೂ ಹಿಸ್ ಸ್ಟೊಮಕ್ ಅಂತ.
ನೀವೇನಾದ್ರು ರುಚಿಯಾಗಿರೋ ಅಡುಗೆ ಮಾಡಾಕ್ಬಿಟ್ರೆ ಟ್ರಸ್ಟ್ ಮೀ ನಗ್ನಗ್ತಾ ಆಡ್ಕೊಂಡಿರ್ತಾನೆ. ಇಟ್ ವಿಲ್ ವರ್ಕ್. ಈ ಫಾರ್ಮುಲಾ ಟ್ರೈ ಮಾಡಿ ನೋಡಿ, ಆಮೇಲೆ ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಹೌದಾ? ಚಂದ್ರು ರೀ, ಏನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬ್ಯುಸಿಯಾಗಿದ್ದೀನಿ ಊರ್ಮಿಳಾ. ಏನಾದರೂ ಇಂಪಾರ್ಟೆಂಟ್ ವಿಷಯ ಆಯ್ತಾ? ನಮ್ಮ ವಿಷಯ, ನಮ್ಮ ಮಗಳ ವಿಷಯ. ಅದು ನಿಮಗೆ ಮುಖ್ಯನೋ ಅಲ್ವೋ ನನಗೆ ಗೊತ್ತಾಗ್ತಿಲ್ಲ. ಈ ಕೊಂಕು ಮಾತಿಗೆ ಏನು ಕಡಿಮೆ ಇಲ್ಲ ಅಲ್ವಾ? ಅಯ್ಯೋ, ನಾನೆಲ್ರಿ ಕೊಂಕು ಮಾತಾಡಿದೆ? ನನ್ನ ಮನ್ಸಿಗೆ ಅನ್ಸೋದನ್ನ ನಾನು ಹೇಳಿದೆ ಅಷ್ಟೇ. ಇತ್ತೀಚೆಗೆ ನನ್ನ ಮೇಲಿನ ಕೋಪಕ್ಕೆ ನೀವು ನಮ್ಮ ಮಗಳ ಕಡೆ ಗಮನ ಕೊಡ್ತಿಲ್ವಲ್ಲ, ಅದಕ್ಕೆ. ಗಮನ ಕೊಡಬೇಕಾದಂಥದ್ದು ಏನಾಗಿದೆ ಈಗ? ರೀ, ಅದ್ರ ಬಗ್ಗೆನೇ ಮಾತಾಡಕ್ಕೆ ಬಂದೆ. ನಮ್ಮ ಅನಿಕಾ ಲೆಕ್ಚರರ್ ಫೋನ್ ಮಾಡಿದ್ರು. ಯಾರು? ಶಿವಾನಂದ? ಅಲ್ಲಲ್ಲ, ಗಂಗಾಧರ್. ಏನಂತೆ? ರೀ, ನಮ್ಮ ಅನಿಕಾ ಈಗ ಮುಂಚಿನ ಥರ ಇಲ್ವಂತೆ. ಹೋದ ವರ್ಷ ಎಲ್ಲ ಅವಳು ಅಕಾಡೆಮಿಕ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲಿಲ್ವಲ್ಲ, ಆದರೆ ಈಗ ತುಂಬ ಚೆನ್ನಾಗಿ ಕಲಿತಿದ್ದಾಳಂತೆ. ಎಲ್ಲ ಸಬ್ಜೆಕ್ಟ್ಸಲ್ಲೂ ಮುಂದಿದ್ದಾಳಂತೆ. ಹೇ, ದಟ್ಸ್ ರಿಯಲಿ ಗುಡ್. BSc ಓದ್ ಮುಗಿಸಿ ಅಬ್ರಾಡಲ್ಲಿ ಸ್ಟಡಿ ಮಾಡೋದಕ್ಕೆ ಆಸೆ ಇದೆಯಾ ಕೇಳು ಅವಳಿಗೆ. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಓದಿಸ್ತೀನಿ. ಹೀಗೆ ಚೆನ್ನಾಗಿ ಓದ್ಕೊಳಕ್ಕೆ ಹೇಳು ಅವಳಿಗೆ. ರೀ, ಬರೀ ಸ್ಟಡೀಸ್ ಅಲ್ಲ, ಎಲ್ಲ ಆಕ್ಟಿವಿಟೀಸ್, ಡಾನ್ಸ್, ಕಬಡ್ಡಿ, ಲೀಡರ್ಶಿಪ್ ಕ್ವಾಲಿಟಿನೂ ಇದೆ ಅಂತ ಹೇಳಿದ್ರು. ಹಾಂ, ವೆರಿ ಗುಡ್. ನಾನೇ ಅನಿಕಾದ ಹತ್ರ ಮಾತಾಡ್ತೀನಿ. ಅವಳಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನೇ ಪರ್ಸ್ಯೂ ಮಾಡಲಿ ಅವಳು. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಅವಳಿಗೆ ಹೇಳ್ತೀನಿ ನಾನು. ಅಬ್ಬಾ, ಈಗ ನಾರ್ಮಲ್ ಆದ್ರು. ಒಳ್ಳೆ ಮೂಡಲ್ಲಿ ಇರೋವಾಗಲೇ ಮೆಲ್ಲಿಗೆ ನನ್ನ ಕಡೆ ಹೇಳ್ಕೋಬೇಕು. ಹೌದು ರೀ, ನೀವು ಹೇಳಿದ್ರೆ ಅವಳು ಖಂಡಿತ ಕೇಳ್ತಾಳೆ. ಅಬ್ಬಾ, ಈಗ ನನ್ನ ಮನ್ಸಿಗೆ ಸಮಾಧಾನ ಆಯಿತು. ರೀ, ಇದೇ ಖುಷಿಗೆ ನಾವು ಸಂಜೆ ದೇವಸ್ಥಾನಕ್ಕೆ ಹೋಗೋಣ. ನೀವು ಬರ್ತೀರಾ ಅಲ್ವಾ? ಇದೇ ಖುಷಿಗ? ಏನು ನಿನ್ನ ಹತ್ರ 2 ಮಾತು ಚೆನ್ನಾಗಿ ಮಾತಾಡಿದೆ ಅಂತ ನೀನು ಮಾಡಿದೆಲ್ಲ ಮರ್ತಿದ್ದೀನಿ ಅನ್ಕೊಂಡಿದ್ಯಾ? ನನ್ನ ಮಗಳ ಬಗ್ಗೆ ಮಾತಾಡೋದಕ್ಕೆ ಬಂದೆ, ಅದಕ್ಕೆ ರೆಸ್ಪಾಂಡ್ ಮಾಡಿದೆ ಅಷ್ಟೇ. ನೀನು ಇದನ್ನೇ ಬಳಸ್ಕೊಂಡು ಹತ್ರ ಆಗೋದಕ್ಕೆ ನೋಡಬೇಡ. ಅನಿಕಾಗೆ ಒಂದು ರೆಸ್ಪಾನ್ಸಿಬಲ್ ತಂದೆ ಆಗಬೇಕು ಅಂತ ಆಸೆ ಇದೆ ನನಗೆ. ಆದರೆ ನಿನ್ನ ಗಂಡ ಆಗಿ ನಿನ್ನ ಜೊತೆ ಹೊರಗಡೆ ಓಡಾಡಿಕೊಂಡು ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ತೀವಿ ಅಂತ ಅನ್ಕೋಬೇಡ ನೀನು. ಹಾಗೆ ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ. ಗೌರಿ ಹೇಳಿದ್ಲು ಅಂತ ಒಂದೇ ಒಂದು ಕಾರಣಕ್ಕೆ ನಿನ್ನ ಈ ಮನೇಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅದನ್ನು ನೀನು ಮರಿಬೇಡ. ಏನು ಜೋರಾಗಿ ರೆಡಿ ಆಗ್ತಿರೋ ಹಾಗಿದೆ? ರೆಡಿ ಆಗೋ ಮೂಡು ತುಂಬ ದಿನ ಆದಮೇಲೆ ಬಂದಿದೆ ಅಮ್ಮಮ್ಮ. ಸುಮ್ಮನೆ ಕಣ್ಣಾಕ್ಬೇಡಿ ನೀವು. ನಾನು ಕಣ್ಣು ಹಾಕಲ್ಲ ಬೇಬಿ. ಆದರೆ ನೀನು ಯಾರಿಗೋಸ್ಕರ ರೆಡಿ ಆಗ್ತಿದ್ಯೋ ಅವರಾದರೂ ನಿನ್ನ ಮೇಲೆ ಕಣ್ಣು ಹಾಕ್ಬೇಕಲ್ವಾ? ಅಯ್ಯೋ, ಎಲ್ಲ ಮುಗ್ದೋಯ್ತು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇದ್ರೆ ಇವಳು ಖುಷಿಲಿ ನಾಚ್ಕೋತಾ ಇದ್ದಾಳಲ್ಲ. ಅಮ್ಮಮ್ಮ, ನೀವು ಅಷ್ಟೆಲ್ಲ ಮಾತಲ್ಲಿ ಕಾನ್ಫಿಡೆನ್ಸ್ ಕೊಟ್ಮೇಲೆ ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ನಾನು ರಿಷಿ ಒಂದಾಗೋಕ್ಕೆ ಏನು ಮಾಡಬೇಕೋ ಅದನ್ನ ನೀವು ಮಾಡ್ತೀರಾ. ನಾನೀಗ ರಿಷಿ ಮನೆಗೆ ಹೋಗಿ ಅವನ್ನ ನೋಡಿಕೊಂಡು ಹಾಗೆ ತಾರಾ ಆಂಟಿಗೆ ಮಸ್ಕ ಹೊಡೆದು ಪಾಲಿಶ್ ಹಾಕಿ ಬರ್ತೀನಿ. ಏನಮ್ಮಮ್ಮ ಸೈಲೆಂಟ್ ಆಗೋದ್ರಿ? ಹಾಂ, ಶಬಾಷ್ ಬೇಬಿ. ಗ್ಯಾಪ್ ಸಿಕ್ತಾಗಲಿಲ್ಲ ಹೀಗೆ ಗಾಳಿಪಟ ಆರಿಸ್ಬಿಡ್ಬೇಕು. ಒಟ್ಟಿನಲ್ಲಿ ತಾರಾ ಮನಸ್ಸಲ್ಲಿ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದರೆ ಸಾಕು, ನನ್ನ ಕೆಲಸ ಸುಲಭ ಆಗತ್ತೆ. ತಾರಾ ಆಂಟಿಗೆ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅಮ್ಮಮ್ಮ. ಆದರೆ ಆ ಕೆಸ್ರನ್ ಕಮ್ಲಿ ಮೇಲಂತೂ
ಒಳ್ಳೆ ಒಪಿನಿಯನ್ ಇಲ್ವೇ ಇಲ್ಲ. ಸರಿ ಅಮ್ಮಮ್ಮ, ನಾನು ಬರ್ತೀನಿ. ಸಿ ಯು. ಟೇಕ್ ಕೇರ್ ಬೇಬಿ. ನೀನು ಹೋಗೋದನ್ನ ತಡೆದ್ರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೋತೀಯ. ಆದರೆ ನೀನು ಮಾಡ್ತಾ ಇರೋ ಕೆಲಸದಿಂದ ಏನು ಪ್ರಯೋಜನ ಇಲ್ಲ ಬೇಬಿ. ಅಮ್ಮಮ್ಮ, ಖುಷಿಯಲ್ಲಿ ಕಾರ್ ಕೀಸ್ ಇಲ್ಲೇ ಬಿಟ್ಟು ಹೊರಟೋದೆ. ಹೌದಾ? ತಗೊಂಡು ಹೋಗು ಬೇಬಿ. ಯಾಕಮ್ಮಮ್ಮ ಡಲ್ ಆಗಿದ್ದೀರಾ? ಏನೂ ಇಲ್ಲ ಬೇಬಿ. ಇಲ್ಲ, ನಾನು ಹೋಗೋಕ್ಕೂ ಮುಂಚೆ ಇದ್ದಂಥ ಜೋಶ್ ಈಗಿಲ್ಲ. ಏನಾಯ್ತು? ಓ, ನನ್ನ ಹತ್ರ ಖುಷಿಯಾಗಿ ಮಾತಾಡಿದ್ದು ಜಸ್ಟ್ ನನ್ನ ಸಮಾಧಾನ ಮಾಡಕ್ಕ? ಹೇಳಿ ಅಮ್ಮಮ್ಮ, ಏನಾಯ್ತು? ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಓಡ್ತಿದೆ, ಹೇಳಿ ಅಮ್ಮಮ್ಮ. ನೀನೀಗ ರಿಷಿ ಮನೆಗೆ ಹೋಗಿ ಏನು ಪ್ರಯೋಜನ ಇಲ್ಲ ಬೇಬಿ. ವಾಟ್? ಓ, ನೀವು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ನಿಮ್ಮಪ್ಪ ಆಲ್ರೆಡಿ ರಿಷಿ ಕಮಲಿ ಮದುವೆ ಪ್ರಸ್ತಾಪದ ಬಗ್ಗೆ ಮಾತಾಡ್ತಿದ್ದಾನೆ. ಅದು ಆ ರಮೇಶ್ ಜೊತೆ. ಚಂದ್ರು, ಅಮ್ಮ, ಇಬ್ಬರು ಹೆಂಡ್ತಿರಿದ್ರೆ ಗಂಡನಿಗೆ ತೊಂದರೆ ಅಂತಾರೆ, ಆದರೆ ನಮ್ಮನೇಲಿ ಅತ್ತೆಗೆ ತೊಂದರೆ. ಏನಾಯ್ತಮ್ಮ? ತಮಾಷೆ ಮಾಡಿದೆ ಕಣೋ. ಇಬ್ಬರು ಊಟಕ್ಕೆ ಬಲವಂತ ಮಾಡ್ತಾರೆ. ಒಬ್ಳು ಕ್ಯಾರಿಯರ್ ಕೊಟ್ರೆ ಇನ್ನೊಬ್ಳು ಮನೆಗೆ ಊಟಕ್ಕೆ ಬನ್ನಿ ಅಂತಾಳೆ. ಸರಿ, ಹೊರಡೋಣ. ಸರಿಪ್ಪ, ಬಾ. ಯಾರ್ದು ಕಾರು? ರಿಷಿದಮ್ಮ, ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೋಡಿದ್ರೆ ಅವನೇ ಬಂದಿದ್ದಾನೆ. ಏನು ವಿಷಯ ಚಂದ್ರು? ಮುಖ್ಯವಾದ ವಿಷಯನೇ ಅಮ್ಮ. ಕಾರಲ್ಲಿ ಹೋಗ್ತಾ ನಿಮ್ಮ ಜೊತೆ ಮಾತಾಡ್ತೀನಿ. ಏ ರಿಷಿ, ವಾಟ್ ಎ ಸರ್ಪ್ರೈಸ್. ಹಾಯ್ ಅಂಕಲ್. ಹಾಯ್ ಅಜ್ಜಿ. ಇಷ್ಟು ಬೆಳಗ್ಗೆ ಇಷ್ಟು ದೂರ? ಇಲ್ಲಿಗೆ ಬರೋದಕ್ಕೆ ಇನ್ನೇನು ಕಾರಣ ಇರತ್ತೆ ಅಂಕಲ್? ಕಮಲಿ ಅವರು. ಓ, ಹಾಗಾದ್ರೆ ನಾವೆಲ್ಲ ನಿನಗೆ ಮುಖ್ಯ ಅಲ್ಲ ಅಲ್ಲ? ಅಯ್ಯಯ್ಯೋ, ಹಾಗಲ್ಲ ಅಜ್ಜಿ. ಸುಮ್ಮನೆ ಹೇಳ್ದೆ ಕಣಪ್ಪ. ಇವತ್ತಮ್ಮ ತಮಾಷೆ ಮಾಡೋ ಮೂಡಲ್ಲಿದ್ದಾರೆ ರಿಷಿ. ಯಾವಾಗಲೂ ಸೀರಿಯಸ್ ಆಗಿರೋಕ್ಕಾಗತ್ತ ಚಂದ್ರು? ಅರೆ, ನೀವು ಯಾವಾಗಲೂ ನಗ್ತಾನೆ ಇರಬೇಕು, ಆವಾಗಲೇ ಚಂದ. ಕಮಲಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಬಂದೆ ಅಂಕಲ್. ರಿಷಿ, ಅದಿರೋದು ಈವ್ನಿಂಗ್ 5 o'clock ಅಲ್ವಾ? ಹಾಂ ಅಂಕಲ್, ಆದರೆ ಸ್ವಲ್ಪ ಅರ್ಲಿ ಆಗಿರೋದು ಬೆಟರ್ ಅಲ್ವಾ? ತುಂಬಾನೇ ಅರ್ಲಿಯಾಗಿ ಬಂದಿದ್ಯಾ. ಸರಿ, ನೀನು ಒಳಗೆ ಹೋಗು ರಿಷಿ, ನಮಗೂ ಟೈಮ್ ಆಗತ್ತೆ, ನಾವು ಬರ್ತೀವಿ. ಅಮ್ಮ, ಒಂದು ನಿಮಿಷ. ಸರಿ. ರಿಷಿ, ಹಾಂ ಅಂಕಲ್. ಆ್ಯಕ್ಚುಲಿ ಇವತ್ತು ನಿಮ್ಮ ಅಪ್ಪನ ಹತ್ರ ನಿಂದು ಮತ್ತೆ ಕಮಲಿ ಮದುವೆ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಟ್? ನಿಜವಾಗ್ಲೂನಾ? ಆ್ಯಕ್ಚುಲಿ ನಾನೇ ನಿಮ್ಮ ಹತ್ರ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಥ್ಯಾಂಕ್ಸ್. ಮಾತಾಡಿ ಅಂಕಲ್, ಧಾರಾಳವಾಗಿ. ಹಾಂ,
ನಿನಗೆ ವಿಷಯ ತಿಳಿಸೋಣ ಅಂತ ಹೇಳಿದೆ. ನೀನು ಈ ವಿಷಯದ ಬಗ್ಗೆ ರಮೇಶ್ ಹತ್ರ ಹೇಳ್ಬೇಡಪ್ಪ. ಮೊದಲು ಮಗನ ಹತ್ರ ಮಾತಾಡ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಳ್ತಾನೆ. ಹೇ ಇಲ್ಲ ಅಂಕಲ್, ಐ ವಿಲ್ ಮ್ಯಾನೇಜ್. ಸರಿ ಹಾಗಾದ್ರೆ ಬಾಯ್. ಹಾಂ ಅಂಕಲ್, ಹುಷಾರು. ಊಟನೂ ಸರಿಯಾಗಿ ಮಾಡಕ್ಕಿಲ್ಲ, ಹಾಲು ಕೊಟ್ರೆ ಬೇಡ ಅಂತೀಯ. ಹಿಂಗೆ ಮಾಡಿದ್ರೆ ನಿನ್ನ ಮೈಗೆ ಶಕ್ತಿ ಹೆಂಗೆ ಅಂಟ್ಬೇಕು? ತಗೋ, ಬೇಡ ಅನ್ಬೇಡ. ಅವ್ವ ಒತ್ತಾಯ ಮಾಡಬೇಡ, ಬ್ಯಾಡ ಪ್ಲೀಸ್. ಲೀಜು ಗೀಜು ಎಲ್ಲ ಒಂದು ನನಗೆ ಗೊತ್ತಿಲ್ಲ. ಕಮಲಿ, ಹಳ್ಳಿಲಿದ್ದಾಗ ಏಟ್ ಸಂದಾಗಿದ್ದೆ, ಪಟ್ನಕ್ಕೆ ಬಂದ್ಬಿಟ್ಟು ವೀಕಾಗೋಗಿದ್ಯಾ. ತಗೋ. ಸರಿಯಾಗಿ ಹೇಳಿದ್ರಿ ಮಂಗಳಮ್ಮ. ನಿಧಾನ ನಿಧಾನ ಕುಡಿ. ಅರೆ ಅರೆ, ನಿಧಾನ ನಿಧಾನ. ನಮಗೆ ಬೇಕಾಗಿರೋರು ನೆನೆಸ್ಕೊಂಡ್ರೆ ನೆತ್ತಿಗೆ ಹತ್ತುತ್ತೆ ಅಂತ ಹೇಳ್ತಾರೆ. ನಿಮಗೆ ಬೇಕಾಗಿರೋನು ಇಲ್ಲೇ ಇದೀನಲ್ಲ. ನೀವು ಯಾವಾಗ ಬಂದ್ರಿ ರಿಸಿಯಪ್ಪ? ಈಗ ಸ್ವಲ್ಪ ಹೊತ್ತಾಯ್ತಷ್ಟೆ. ಹೊರಗಡೆ ಅಂಕಲು ಮತ್ತು ಅನ್ನಪೂರ್ಣ ಅಜ್ಜಿ ಸಿಕ್ಕಿದ್ರು, ಮಾತಾಡ್ತಿದ್ದೆ. ಬನ್ನಿ ಕುಂತ್ಕೊಳ್ಳಿ, ನಿಮಗೂ ತಿಂಡಿ ತಂದು ಕೊಡ್ತೀನಿ. ಅರೆ ಬೇಡ ಮಂಗಳಮ್ಮ, ನಂದಾಯ್ತು ಆಲ್ರೆಡಿ. ಅವ್ವ ಬಿಡ್ಬೇಡ ಕಣವ್ವ, ನನ್ಗೆ ಹೆಂಗೆ ಒತ್ತಾಯ ಮಾಡ್ತೀಯೋ ಅವ್ರಿಗೂ ಹಂಗೆ ಒತ್ತಾಯ ಮಾಡು, ಆವಾಗ ಅರ್ಥ ಆಯ್ತೈತೆ. ಅಬ್ಬಾ ಮಂಗಳಮ್ಮ, ನಿಮ್ಮ ಮಗಳು ಭಾರಿ ಇದ್ದಾರೆ. ಒಂದೇ ಒಂದು ಗುಟ್ಕು ಹಾಲು ಕುಡ್ದಿದ್ದಕ್ಕೆ ಇಷ್ಟೊಂದು ಜೋರು ಮಾಡ್ತೀರಾ? ನೀವಿಬ್ರು ಮಾತಾಡ್ತಾ ಇರಿ, ಬಂದೆ. ನಾನ ಕಳ್ಳಿ, ನೀವು ಕಳ್ಳ. ಸರಿ ಸರಿ, ನಾನು ಹೇಳಿದೆ ಅಂದ್ಬಿಟ್ಟು ಹಾಲನ್ನ ಕುಡಿದ ಹಂಗೆ ಎದ್ಬಿಡ್ಬೇಡಿ, ಕುಡೀರಿ. ನಾನೇನು ಹಂಗೆಲ್ಲ ಬಿಡಕ್ಕಿಲ್ಲ, ನೋಡ್ತಾ ಇರಿ ಒಂದೇ ಎಟ್ಕೆ ಹೆಂಗೆ ಕುಡಿತೀನಿ ಅಂತ.